ಸಬ್ಸ್ಕ್ರೈಬ್ ಮಾಡಿ ಕಾರ್ ಕನ್ನಡಿಗ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಹಾಯ್ ಗಾಯ್ಸ್, ಇವತ್ತು ಇನ್ನೊಂದು ಯೂಸ್ ಕಾರ್ಸ್ ಕಲೆಕ್ಷನ್. ಇದು ಕೂಡ ಶಿವಮೊಗ್ಗದಿಂದ. ನಾವು ಫಸ್ಟ್ ಪಾರ್ಟ್ 1 ಮಾಡಿದ್ವಿ ಈ ಎಪಿಸೋಡ್. 60,000 ಇಂದ 5 ಲಕ್ಷದವರೆಗೆ ಪ್ರೈಸ್ ಪಾಯಿಂಟ್. ಇದರ ಸೆಕೆಂಡ್ ಎಡಿಷನ್, ಅಂದರೆ ಪಾರ್ಟ್ 2 ಎಡಿಷನ್. ಸೆಲೆಕ್ಷನ್ ಕಾರ್ಸ್ ಅವರ ಇನ್ನೊಂದು ಯೂಸ್ ಕಾರ್ಸ್ ಕಲೆಕ್ಷನ್ ಇವತ್ತು ಪಾರ್ಟ್ 1 ಎಡಿಷನ್. ನೀವು ಚಾನಲ್ನಲ್ಲಿ ಹೋಗಿ ನೋಡ್ಬೋದು. ಹಾಗೆ ಇವತ್ತು ನೀವು ನೋಡ್ತಾ ಇದ್ದೀರಾ 16 ಟೋಟಲ್ ಯೂಸ್ ಕಾರ್ಸಿಂಗ್ ಕಲೆಕ್ಷನ್. ಸಿಯಾಸ್ ಥರ ಮುಂತಾದ ಇನ್ನು ಪ್ರೀಮಿಯಂ ಕಾರ್ಸ್ ಕೂಡ ಇದೆ ಇವ್ರ ಹತ್ರ. ಹಾಗೆ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಈಗ ಮೊದಲನೇದಾಗಿ ಮಾರುತಿ ಸುಜುಕಿ ಸಿಯಾಸ್ ಇದೆ. 2017ರ ಮಾಡೆಲ್. ಇದು ಸಿಲ್ವರ್ ಕಲರ್ನಲ್ಲಿ 84,000 ಕಿಲೋಮೀಟರ್ ರನ್ ಆಗಿದೆ. ಹೆಡ್ಲೈಟ್ ನೋಡ್ಬೋದು. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ಇದೆ. ಪ್ರೊಜೆಕ್ಟರ್ ಮತ್ತು ರೆಗ್ಯುಲರ್ ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್, ಡ್ಯುಯಲ್ ಹೆಡ್ಲ್ಯಾಂಪ್ಸ್. ಹಾಗೆ ಇದು ಸೈಡ್ ಪ್ರೊಫೈಲ್. ಬ್ಯಾಕ್ ಲುಕ್ ಕೂಡ ನೋಡ್ಕೊಳ್ಳಿ. ಸಿಯಾಸ್ ಡೀಸೆಲ್ ಇಂಜಿನ್. ಇದು ಸ್ಮಾರ್ಟ್ ಹೈಬ್ರಿಡ್ ಟೆಕ್ನಾಲಜಿ ಮಾರುತಿ ಸುಜುಕಿ ಅವರ. ಡೋರ್ ಓಪನ್ ಮಾಡಿ ನೋಡೋಣ. ಬೇಜ್ ಆ್ಯಂಡ್ ಬ್ಲ್ಯಾಕ್ ಅಪೋಲ್ಸ್ಟರಿ ಸೀಟ್ಸ್, ಲೆದರ್ ಫಿನಿಶ್. ಇದು ಅಂದರೆ ಲೆದರ್ ಏಟ್, ಪ್ರೀಮಿಯಂ ಲೆದರ್ ಅಲ್ಲ, ಲೆದರ್ ಏಟ್ ಫಿನಿಶಲ್ಲಿ. ಇದು ಸೆಂಟರ್ ಕಾನ್ಸೋಲ್ ನೋಡ್ಬೋದು ಇಲ್ಲಿ. ಮೈಲೇಜ್ ಇದು 27ವರೆಗೆ ಕೊಡುತ್ತೆ. ಪ್ರೈಸಲ್ಲಿ 5,75,000 ನೆಗೋಷಿಯೇಬಲ್. ಬನ್ನಿ ಹಾಗಾದರೆ ಇಲ್ಲೂ ಕಾರ್ಸ್ ಇದೆ. ಟಾಟಾ ವಿಸ್ಟಾ 2009ರ ಮಾಡೆಲ್. ಇದು 80,000 ಕಿಲೋಮೀಟರ್ ರನ್ ಆಗಿದೆ. ಇದು ಅಪ್ರಾಕ್ಸಿಮೇಟ್ಲಿ ಒಂದು 20ವರೆಗೆ ಮೈಲೇಜ್ ಕೊಡ್ಬೋದು. ಡೀಸೆಲ್ ಇಂಜಿನ್. ಇದು ಇಂಟೀರಿಯರ್ ನೋಡಿ, ಬೇಜ್ ಮತ್ತು ರೆಡ್ ಫಿನಿಶ್ನಲ್ಲಿ ಸೀಟ್ಸ್ ಇದೆ. ಸೀಟ್ಸ್ ಕಂಪ್ಲೀಟ್ ರೆಡ್ ಫಿನಿಶ್. 3rd ಓನರ್ಶಿಪ್ ಕಾರ್, ಡೀಸೆಲ್ ಇಂಜಿನ್. ಹಾಗಾದರೆ ಈ ವಿಸ್ಟಾನ ಪ್ರೈಸ್ ಆಗುತ್ತೆ 1,48,000. ಇದು ಕೂಡ ನೆಗೋಷಿಯೇಬಲ್. ಹಾಗೆ ಬನ್ನಿ ನೆಕ್ಸ್ಟ್ ಕಾರ್ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ ರೆನೋ ಡಸ್ಟರ್ 2013ರ ಮಾಡೆಲ್. ಇದು 90,000 ಎಕ್ಸಾಕ್ಟ್ ಕಿಲೋಮೀಟರ್ ರನ್ ಆಗಿದೆ. 15ವರೆಗೆ ಆವ್ರೇಜ್ ಸಿಟಿಯಲ್ಲಿ, ಮತ್ತು 16-17 ಈಗ ಹೈವೇಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕೆಂಡ್ ಓನರ್ ಕಾರ್ ಇದು, ಡೀಸೆಲ್ ಇಂಜಿನ್. ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ಕಾರ್ ಇದು ರೆನೋ ಡಸ್ಟರ್. 14 ಇಂಚಸ್ನ ವೀಲ್ ಬರುತ್ತೆ, ಸ್ಟೀಲ್ ವೀಲ್ಸ್. ಮತ್ತು ಮೇಲೆ ರೂಫ್ ರೈಲ್ಸ್ ಕೂಡ ಇದೆ. ಬ್ಯಾಕ್ ಲುಕ್ ನೋಡ್ಕೊಳ್ಳಿ. ರೂಫ್ ರೈಲ್ಸ್ ಮೇಲೆ 2013ರ ಮಾಡೆಲ್ ಡಸ್ಟರ್ ಡೀಸೆಲ್ ಇಂಜಿನ್, DCI. ಇಂಟೀರಿಯರ್ ನೋಡಿ. ಇದು ಕೂಡ ಬೇಜ್ ಆ್ಯಂಡ್ ಬ್ಲ್ಯಾಕ್ ಅಪೋಲ್ಸ್ಟ್ರಿ. ಸೀಟ್ಸಲ್ಲಿ ಬ್ಲ್ಯಾಕ್ ಸ್ವಲ್ಪ ಸ್ಟಿಚಿಂಗ್ಸ್ ಇದೆ ಅಷ್ಟೇ. ಡ್ಯಾಶ್ಬೋರ್ಡ್ನಲ್ಲಿ ಬ್ಲ್ಯಾಕ್ ಮತ್ತು ಬೇಜ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಹಾಗಾದರೆ ಈ ಡಸ್ಟರ್ ಪ್ರೈಸ್ ಆಗುತ್ತೆ 5,50,000. ಇದು ಕೂಡ ನೆಗೋಷಿಯೇಬಲ್. ಪ್ರತಿಯೊಂದು ಕಾರ್ಸಲ್ಲಿ ನೆಗೋಷಿಯೇಬಲ್. ಮತ್ತು ಇಲ್ಲಿ ಇನ್ನೊಂದು ಸ್ವಿಫ್ಟ್ ಇದೆ, 2015ರ ಮಾಡೆಲ್. ಇದು 62,000 ಕಿಲೋಮೀಟರ್ ರನ್ ಆಗಿದೆ. ಇದರ ಮೈಲೇಜ್ ನೋಡೋದಾದರೆ 20ವರೆಗೆ ಕೊಡ್ಬೋದು. ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್. ಹಾಗೆ ಇಲ್ಲಿ ಫ್ರಂಟ್ ಪ್ರೊಫೈಲ್ ಮತ್ತು ಸೈಡ್ ಲುಕ್ ಕೂಡ ನೋಡ್ಕೊಳ್ಳಿ. ಪೆಟ್ರೋಲ್ ಇಂಜಿನ್. ಇದು ಡೀಸೆಲ್ ಅಲ್ಲ, VVT. ಮಾರುತಿ ಸುಜುಕಿ ಇಲ್ಲಿ ನೋಡ್ಬೋದು VXI ಪೆಟ್ರೋಲ್ ಇಂಜಿನ್. VDI ಅಂದರೆ ಡೀಸೆಲ್ ಇಂಜಿನ್ ಆಗುತ್ತೆ ಅದು. ಬನ್ನಿ ಇದರ ಇಂಟೀರಿಯರ್ ನೋಡೋಣ. ಇಲ್ಲಿ ನೋಡಿ, ಆಲ್ ಬ್ಲ್ಯಾಕ್ ಇಂಟೀರಿಯರ್. ಸೀಟ್ಸ್ ಮತ್ತು ಡ್ಯಾಶ್ಬೋರ್ಡ್ನಲ್ಲಿ ಕೂಡ ಆಲ್ ಬ್ಲ್ಯಾಕ್. ಮಧ್ಯ ಸಿಲ್ವರ್ ಆಕ್ಸೆಂಟ್ ಸ್ಟೇರಿಂಗಲ್ಲಿ, ಮತ್ತು ಡ್ಯಾಶ್ಬೋರ್ಡಲ್ಲಿ ಕೂಡ ಸ್ವಲ್ಪ ಸಿಲ್ವರ್ ಆಕ್ಸೆಂಟ್ಸ್ ಇದೆ. ಈ ಸ್ವಿಫ್ಟ್ನ ಪ್ರೈಸ್ ಆಗುತ್ತೆ 4,90,000 ನೆಗೋಷಿಯೇಬಲ್. ಮತ್ತು ಇಲ್ಲಿ ಇನ್ನೊಂದು ಸಿಯಾಸ್ ಇದೆ. ಸಿಯಾಸ್ 2016ರ ಮಾಡೆಲ್. ಇದು ಯೆಲ್ಲೋ ಬೋರ್ಡ್. 70,000 ಕಿಲೋಮೀಟರ್ ರನ್ ಆಗಿದೆ. ಫಸ್ಟ್ ಓನರ್ ಕಾರ್ ಇದು. ಇದು ಕೂಡ ಸೇಮ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಮತ್ತು ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಎರಡು ಕೂಡ ಇದೆ. ಕೆಳಗಡೆ ಫಾಗ್ ಲ್ಯಾಂಪ್ ಕೂಡ ಇದೆ ನೋಡ್ಬೋದು. ಮತ್ತು ಇಲ್ಲಿ ಸೈಡ್ ಪ್ರೊಫೈಲ್ ಸಿಯಾಸ್ನ. DDIS ಡೀಸೆಲ್ ಇಂಜಿನ್. ಇದು ಬ್ಯಾಕ್ ಲುಕ್. ಯೆಲ್ಲೋ ಬೋರ್ಡ್, ಲೋನ್ ಕ್ಲಿಯರ್ ಆಗಿದೆ. ಸಿಯಾಸ್ ZDI. ಬನ್ನಿ ಮೊದಲನೇದಾಗಿ ಬ್ಯಾಕ್ ಸೀಟ್ ಕಂಫರ್ಟ್ ನೋಡೋಣ. ಬ್ಯಾಕ್ ಸೀಟ್ಸ್ನಲ್ಲಿ ತುಂಬಾ ಲೆಗ್ ಸ್ಪೇಸ್ ಇದೆ. ತುಂಬ ಕಂಫರ್ಟೇಬಲ್ ಸಿಯಾಸ್. ಹ್ಯುಂಡೈ ವೆರ್ನಾ ಅಷ್ಟು ಲೆಗ್ ಸ್ಪೇಸ್ ಆಫರ್ ಮಾಡೋದಿಲ್ಲ, ಸಿಯಾಸ್ ಅಷ್ಟು ಲೆಗ್ ಸ್ಪೇಸ್ ಆಫರ್ ಮಾಡುತ್ತೆ. ಮತ್ತು ಇದು ಡ್ಯಾಶ್ಬೋರ್ಡ್ನ ಲುಕ್. ಸ್ಟೇರಿಂಗ್ ವೀಲ್ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಕೂಡ ಲೆದರ್ ಏಟ್ ಸೀಟ್ ಬೆಲ್ಟ್ಸ್ ಆನ್ ಆಗಿದ್ದು. ಇದು ಓಪನ್ ಮಾಡ್ಕೊಳ್ಳೋಣ. ಆಲ್ರೈಟ್, ಈಗ ನೋಡ್ಬೋದು ಸೀಟ್ಸ್ ಲೆದರ್ ಏಟ್ ಫಿನಿಶ್ನಲ್ಲಿ, ಕಂಪ್ಲೀಟ್ ಬೇಜ್ ಫಿನಿಶ್. ಡ್ಯಾಶ್ಬೋರ್ಡ್ನಲ್ಲಿ ಮಾತ್ರ ಹಾಫ್ ಇದರಲ್ಲಿ ಇದೆ, ಅರ್ಧ ಬೇಜ್ ಮತ್ತು ಅರ್ಧ ಬ್ಲ್ಯಾಕ್ ಫಿನಿಶ್. ಹಾಗಿದ್ರೆ ಈ ಸಿಯಾಸ್ನ ಪ್ರೈಸ್ ಆಗುತ್ತೆ 5,60,000 ಯೆಲ್ಲೋ ಬೋರ್ಡ್ ಸಿಯಾಸಿಗೆ. ಮತ್ತು ಇಲ್ಲಿ ಇನ್ನೊಂದು ಯೆಲ್ಲೋ ಬೋರ್ಡ್ ಟೊಯೋಟಾ ಇಟಿಯೋಸ್ ಇದೆ. ಇಟಿಯೋಸ್ 2015ರ ಮಾಡೆಲ್. ಇದು 1,10,000 ಕಿಲೋಮೀಟರ್ ರನ್ ಆಗಿದೆ.
ಇದರ ಆ್ಯಾವ್ರೇಜಲ್ಲಿ ನೋಡೋದ್ರೆ 22ರಿಂದ 23ವರೆಗೆ ಕೊಡುತ್ತೆ. ಹೈವೇಯಲ್ಲಿ ಜಾಸ್ತಿನೇ ಯಾವಾಗಲೂ. ಫಸ್ಟ್ ಓನರ್ ಕಾರ್ ಇದು, ಡೀಸೆಲ್ ಇಂಜಿನ್. ಇದು ಕೂಡ ಟೊಯೋಟಾ ಇಟಿಯೋಸ್ ಸಿಲ್ವರ್ ಕಲರ್ನಲ್ಲಿ. ಬ್ಯಾಕ್ ಲುಕ್ ನೋಡ್ಕೊಳ್ಳಿ. ಇಟಿಯೋಸ್ನ ಬ್ಯಾಡ್ಜಿಂಗ್, ಟೊಯೋಟಾ ಲೋಗೋ ಮಧ್ಯೆ, ಮತ್ತು ಇಲ್ಲಿ ಜಿ ಎಡಿಷನ್ ಡೀಸೆಲ್ ಇಂಜಿನ್. ಇದರ ಇಂಟೀರಿಯರ್ ನೋಡ್ಕೊಳ್ಳೋಣ ಬನ್ನಿ. ಇದು ಬೇಜ್ ಆ್ಯಂಡ್ ಮೆರೂನ್ ಫಿನಿಷ್ನಲ್ಲಿ, ಆದರೆ ಸೀಟ್ಸ್ ನೋಡಿ ತುಂಬ ಫಂಕಿ ಡಿಸೈನಲ್ಲಿದೆ. ಫಂಕಿ ಕುಷನ್ ತುಂಬ ಒಳ್ಳೆ ಕಾಣ್ತಾ ಇದೆ. ಇದು ಯೂನಿಕ್ ಥರ ಟಚ್. ಬೇಜ್ ಫಿನಿಶ್ ಡ್ಯಾಶ್ಬೋರ್ಡ್ನಲ್ಲಿ. ಹಾಗಿದ್ದರೆ ಈ ಇಟಿಯೋಸ್ನ ಪ್ರೈಸ್ ಆಗುತ್ತೆ 4,80,000. ಇಲ್ಲಿ ನೋಡೋ ಪ್ರತಿಯೊಂದು ಕಾಸ್ಟ್ ನೆಗೋಷಿಯೇಬಲ್. ನೀವು ಕಾಂಟ್ಯಾಕ್ಟ್ ಮಾಡಿ ಲಾಸ್ಟಲ್ಲಿ ಕೇಳ್ಬೋದು. ಇಲ್ಲಿ ಒಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ 2005ರ ಮಾಡಲ್. ಇದು 70,000 ಕಿಲೋಮೀಟರ್ ರನ್ ಆಗಿದೆ. 13 ಇಂಚಸ್ನ ವೀಲ್. ಪೆಟ್ರೋಲ್ ಇಂಜಿನ್ ಇದು. ಇದರ ಆ್ಯಾವ್ರೇಜ್ ಒಂದು 18ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಥರ್ಡ್ ಓನರ್ ಕಾರ್ ಇದು, ಪೆಟ್ರೋಲ್ ಇಂಜಿನ್, ಸ್ಯಾಂಟ್ರೋಕ್ಸಿಂಗ್. ಇಂಟೀರಿಯರ್ ನೋಡೋಣ. ಬ್ಲ್ಯಾಕ್ ಇಂಟೀರಿಯರ್ ಮತ್ತು ಸಿಲ್ವರ್ ಆಕ್ಸೆಂಟ್ಸ್ ನೋಡ್ಬೋದು ಸೀಟ್ಸ್ನಲ್ಲಿ ಮತ್ತು ಡ್ಯಾಶ್ಬೋರ್ಡ್. ಇಲ್ಲಿ ನೆಕ್ಲೆಸ್ ಕೂಡ ನೋಡ್ಬೋದು ನೀವು. ಇಲ್ಲಿ ಮೆರೂನ್ ಟೈಪಲ್ಲಿ ಸೀಟ್ಸ್ ಇದೆ, ಆದರೆ ಬ್ಲ್ಯಾಕ್ ಇದು. ಮ್ಯೂಸಿಕ್ ಸಿಸ್ಟಮ್ ಇಲ್ಲಿ ಪಯೋನೀರ್. ಹಾಗಾದರೆ ಈ ಸ್ಯಾಂಟ್ರೋ ಪ್ರೈಸಲ್ಲಿ ನೋಡೋದ್ರೆ 1,40,000. ಇದು ಕೂಡ ನೆಗೋಷಿಯೇಬಲ್. ಹಾಗೆ ಬನ್ನಿ ಈಗ ನೆಕ್ಸ್ಟ್ ಕಾರ್ ಯಾವಂತ ನೋಡೋಣ. ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ 2014ರ ಮಾಡಲ್. ಇದು 70,000 ಕಿಲೋಮೀಟರ್ ಟೋಟಲ್ ರನ್ ಆಗಿದೆ. ಫಸ್ಟ್ ಓನರ್ ಕಾರ್. 14 ಇಂಚಸ್ನ ವೀಲ್, DDS ಡೀಸೆಲ್ ಇಂಜಿನ್ನ ಬ್ಯಾಜಿಂಗ್. 20ವರೆಗೆ ಇದ್ರ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈವೇಯಲ್ಲಿ 22ರಿಂದ 23ವರೆಗೂ ಕೊಡ್ಬೋದು. ಇದು ಡೀಸೆಲ್ ಇಂಜಿನ್ ಸ್ವಿಫ್ಟ್ ಡಿಸೈರ್. ಇಂಟೀರಿಯರ್ ನೋಡೋಣ. ಬೇಜ್ ಆ್ಯಂಡ್ ಬ್ಲ್ಯಾಕ್ ಅಪೋಲ್ಸ್ಟ್ರಿ. ಹಾಫ್ ವೇ ಬೇಜ್ ಇದೆ ಮತ್ತು ಮೇಲೆ ಬ್ಲ್ಯಾಕ್. ಸೀಟ್ಸಲ್ಲಿ ಬ್ಲ್ಯಾಕ್ ಇದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. 2014ರ ಸ್ವಿಫ್ಟ್. ಸೆಂಟರ್ ಕನ್ಸೋಲ್ ಮತ್ತು ಡ್ಯಾಶ್ಬೋರ್ಡ್. ಹಾಗಿದ್ರೆ ಈ ಸ್ವಿಫ್ಟ್ನ ಪ್ರೈಸ್ ಆಗುತ್ತೆ 4,95,000. ಇದು ಕೂಡ ನೆಗೋಷಿಯೇಬಲ್. ಮತ್ತು ಇಲ್ಲಿ ಒಂದು ಆಲ್ಟೋ ಇದೆ. ಆಲ್ಟೋ 2007ರ ಮಾಡಲ್. ಇದು 65,000 ಕಿಲೋಮೀಟರ್ ರನ್ ಆಗಿದೆ. 20ರವರೆಗೆ ಮೈಲೇಜ್ ಇದೆ ಇದು. ಮತ್ತು ಸೆಕೆಂಡ್ ಓನರ್ ಕಾರ್ ಇದು. ಪೆಟ್ರೋಲ್ ಇಂಜಿನ್. ಆಲ್ಟೋ LXi. ಬ್ಯಾಕ್ ಲುಕ್ ನೋಡ್ಕೊಳ್ಳಿ. ಸೈಡ್ ಪ್ರೊಫೈಲ್ ಮತ್ತು ಇಲ್ಲಿ ಇಂಟೀರಿಯರ್ ನೋಡೋಣ. ಆಲ್ ಬ್ಲ್ಯಾಕ್ ಇಂಟೀರಿಯರ್. ಸೀಟ್ಸಲ್ಲಿ ಕುಷನ್ ಫಿನಿಶ್. ಇದು ಆಲ್ಟರ್ನೇಟ್ ಮಾಡಿಸಿದ್ದಾರೆ. 2007ರ ಆಲ್ಟೋ. ಹಾಗಿದ್ರೆ ಈ ಆಲ್ಟೋ ಪ್ರೈಸ್ ಆಗುತ್ತೆ 1,45,000 ಇದಕ್ಕೆ. ಇದು ಕೂಡ ನೆಗೋಷಿಯೇಬಲ್. ಮತ್ತು ಹಾಗೆ ಇಲ್ಲಿ ಒಂದು ಹೊಂಡಾ ಸಿಟಿ ಇದೆ. ಹೊಂಡಾ ಸಿಟಿ 2006ರ ಮಾಡಲ್. 65,000 ಕಿಲೋಮೀಟರ್ ರನ್ ಆಗಿದೆ. ಆ್ಯಾವ್ರೇಜಲ್ಲಿ 15ವರೆಗೆ ನೋಡ್ಬೋದು. ಇದು ಥರ್ಡ್ ಓನರ್ ಕಾರ್. ಪೆಟ್ರೋಲ್ ಇಂಜಿನ್. ಹೊಂಡಾ ಸಿಟಿ ZXನ ಬ್ಯಾಜಿಂಗ್ ಇದೆ. ZX ಅಂದರೆ ಆ ಟೈಮಿನ ಟಾಪ್ ಎಂಡ್ ವೇರಿಯಂಟ್ ಇದು ಹೊಂಡಾ ಸಿಟಿಯಲ್ಲಿ. ಲೆದರ್ ಫಿನಿಶ್ನಲ್ಲಿ ಸೀಟ್ಸ್ ನೋಡ್ಬೋದು. ಆಲ್ ಬ್ಲ್ಯಾಕ್ ಇಂಟೀರಿಯರ್. ಮಧ್ಯೆ ಮ್ಯೂಸಿಕ್ ಕಂಟ್ರೋಲ್ಸ್ ಇದೆ. ಪಯೋನೀರ್ನ ಸ್ಕ್ರೀನ್ ಇದೆ ಮಧ್ಯ. ಟಚ್ ಸ್ಕ್ರೀನ್ ಸಿಸ್ಟಮ್. ಮ್ಯೂಸಿಕ್ ಮತ್ತು ಇನ್ಫೋಟೈನ್ಮೆಂಟ್ ಸ್ಕ್ರೀನ್ನ ಕಂಟ್ರೋಲ್ಸ್ ಇಲ್ಲಿ ನೋಡ್ಬೋದು. ಪಯೋನೀರ್ 18 ಇಂಚಸ್ನ ಸ್ಕ್ರೀನ್ ಬರುತ್ತೆ. ಹಾಗಿದೆ ಹೊಂಡಾ ಸಿಟಿ 2006ರ ಮಾಡಲ್ನ ಪ್ರೈಸ್ ಆಗುತ್ತೆ 2,10,000. ಮತ್ತು ಇಲ್ಲೊಂದು ಓಮ್ನಿ ಇದೆ. ಓಮ್ನಿ 2014ರ ಮಾಡಲ್. 66,000 ಕಿಲೋಮೀಟರ್ ರನ್ ಆಗಿದೆ. ಇದು ಆ್ಯಾವ್ರೇಜ್ನಲ್ಲಿ 16ರಿಂದ 17ವರೆಗೆ. ವೀಲ್ಸ್ ನೋಡಿ, ಕಂಡೀಷನ್ ತುಂಬ ಒಳ್ಳೆಯದು ಈ ಓಮ್ನಿದು. ಪೆಟ್ರೋಲ್ ಅಥವಾ LPG ಫಿಟ್ಟಿಂಗ್ಸ್ ಕೂಡ ಇದೆ. ಹಿಂದೆ ಟ್ಯಾಂಕ್ ಇದೆ LPG. ಮಿಡಲ್ ರೋ ಸೀಟ್ಸ್ ನೋಡೋಣ. ಆಪೋಸಿಟ್ ಫೇಸಿಂಗ್ ಸೀಟ್ಸ್. ಸೀಟ್ಸಿನ ಕಂಡೀಷನ್ ತುಂಬ ಒಳ್ಳೆಯದು, ಎಲ್ಲೂ ಹರಿದೋಗಿಲ್ಲ. ಫ್ರಂಟಲ್ಲಿ ನೋಡೋಣ. ಫ್ರಂಟಲ್ಲಿ ಕೂಡ ತುಂಬ ಒಳ್ಳೆಯದೆ. ಪ್ಯಾಸೆಂಜರ್ ಮತ್ತು ಡ್ರೈವರ್ ಸೈಡ್ನ ಸೀಟ್ಸ್ ನೋಡ್ಬೋದು ನೀವು. ಮತ್ತು ಮ್ಯೂಸಿಕ್ ಕಂಟ್ರೋಲ್ಸ್. ಹಾಗಿದ್ರೆ ಈ ಓಮ್ನಿ ಪ್ರೈಸ್ ಆಗುತ್ತೆ 2,20,000 ನೆಗೋಷಿಯೇಬಲ್. ಮತ್ತು ಇಲ್ಲಿ ನೋಡ್ತಾ ಇದ್ದಾರೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ 2009ರ ಮಾಡಲ್. 80,000 ಕಿಲೋಮೀಟರ್ ರನ್ ಆಗಿದೆ. ಮೈಲೇಜಲ್ಲಿ 10ರಿಂದ 12ವರೆಗೆ ಅಷ್ಟೇ. ಥರ್ಡ್ ಓನರ್ ಕಾರ್ ಇದು. ಪೆಟ್ರೋಲ್ ಇಂಜಿನ್. ಸೈಡ್ ಲುಕ್ ನೋಡ್ಕೊಳ್ಳಿ. ತುಂಬ ಒಳ್ಳೆ ಕಾರ್ ಇದು ಕೊರೋಲಾ ಆಲ್ಟಿಸ್. ಇಲ್ಲಿ ನೋಡ್ಬೋದು ಕೊರೋಲಾ ಆಲ್ಟಿಸ್ ಅಂತ ಬ್ಯಾಜಿಂಗ್ ಇದೆ. 1.8 ಲೀಟರ್ G ವೇರಿಯಂಟ್, ಅಂದರೆ ಆ ಟೈಮಿನ ಟಾಪ್ ಎಂಡ್ ವೇರಿಯಂಟ್ ಇದು ಕೊರೋಲಾದಲ್ಲಿ. ಲೆದರ್ ಫಿನಿಷಲ್ಲಿ ಸೀಟ್ಸ್ ಇದೆ. ಆ್ಯಂಬಿಯನ್ಸ್ ನೋಡ್ಬೋದು. ಮತ್ತು ಲೆಗ್ ರೂಮ್ ಕೂಡ ತುಂಬ ಒಳ್ಳೆ ಇದೆ. ಫ್ರಂಟಲ್ಲಿ ನೋಡೋಣ. ಡೋರಲ್ಲಿ ಇಲ್ಲಿ ವುಡನ್ ಆಕ್ಸೆಂಟ್ ನೋಡ್ಬೋದು ನೀವು. ಮತ್ತು ಇದು ಡ್ಯಾಶ್ಬೋರ್ಡ್ನ ಲುಕ್ ಬೇಜ್ ಫಿನಿಶ್ ಮತ್ತು ಸ್ವಲ್ಪ ಟೀಲ್ ಬ್ಲೂ ಥರವೇನು ಫಿನಿಶ್ ಕಾಣ್ತಾ ಇದೆ. ಟೊಯೋಟಾ ಕೊರೋಲಾ ಆಲ್ಟಿಸ್. ಸ್ಟೇರಿಂಗಲ್ಲಿ ಕೂಡ ವುಡನ್ ಆಕ್ಸೆಂಟ್.
ಹಾಗಿದ್ರೆ ಈ ಕೊರೋಲಾ ಆರ್ಟಿಸ್ಟ್ನ ಪ್ರೈಸ್ ಆಗುತ್ತೆ 3,25,000. ನೆಗೋಷಿಯೇಬಲ್ ಪ್ರೈಸ್ ಇಲ್ಲಿ ನೋಡ್ತಾ ಇರೋ ಪ್ರತಿಯೊಂದು ಕಾರಿಂದು. ಮತ್ತು ಇಲ್ಲಿ ಒಂದು ಹ್ಯುಂಡೈ ಇಯಾನ್ ಸ್ಪೋರ್ಟ್ಸ್ ಇದೆ, 2013 ಮಾಡೆಲ್. ಇದು 32,000 ಕಿಲೋಮೀಟರ್ ರನ್ ಆಗಿದೆ. ಮೈಲೇಜಲ್ಲಿ 20ರಿಂದ 22ವರೆಗೆ. ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್, 13 ಇಂಚಸ್ನ ವೀಲ್. ಥರ್ಡ್ ಓನರ್ ಕಾರ್ ಇದು, ಪೆಟ್ರೋಲ್ ಇಂಜಿನ್, ಹ್ಯುಂಡೈ ಇಯಾನ್ ಸ್ಪೋರ್ಟ್ಸ್. 32,000 ರನ್ ಆಗಿರೋ ಕಾರ್. ಇಯಾನ್ ಸ್ಪೋರ್ಟ್ಸ್ನ ಬ್ಯಾಜಿಂಗ್ ನೋಡ್ಬೋದು ನೀವು ಇಲ್ಲಿ. ಬ್ಯಾಕ್ ಲುಕ್ ನೋಡ್ಕೊಳ್ಳಿ. ಹಾಗೆ ಬನ್ನಿ ಇಂಟೀರಿಯರ್ ನೋಡೋಣ. ಬೇಜ್ ಮತ್ತು ಬ್ಲ್ಯಾಕ್ ಅಪೋಲ್ಸ್ಟ್ರಿ ಸೀಟ್ಸಲ್ಲಿ. ಡ್ಯಾಶ್ಬೋರ್ಡ್ನಲ್ಲೂ ಸೇಮ್. ಮೇಲೆ ಪೂರ್ತಿ ಬ್ಲ್ಯಾಕ್ ಇದೆ, ಮಧ್ಯ ಬೇಜ್. ಸೀಟ್ಸ್ ಮಾತ್ರ ಆಲ್ ಬ್ಲ್ಯಾಕ್ ಇಂಟೀರಿಯರ್. ಹಾಗಿದ್ರೆ ಇಯಾನ್ ಸ್ಪೋರ್ಟ್ಸ್ನ ಪ್ರೈಸ್ ಆಗುತ್ತೆ 2,50,000, 2.5 ಲಕ್ಷ. ಮತ್ತು ಇಲ್ಲೊಂದು ಇನೋವಾ ಇದೆ. ಲಾಸ್ಟ್ ಟೈಮ್ ಕೂಡ ನೋಡಿದರೆ ಈ ಇನೋವಾ 2013 ಮಾಡೆಲ್, 1,20,000 ಕಿಲೋಮೀಟರ್ ರನ್ ಆಗಿದೆ. 10ರಿಂದ 12ವರೆಗೆ ಇದು ಕೂಡ ಮೈಲೇಜ್. ಸೆಕೆಂಡ್ ಓನರ್ ಇನೋವಾ ಇದು, ಯೆಲ್ಲೋ ಬೋರ್ಡ್, ಡೀಸೆಲ್ ಇಂಜಿನ್. 1,20,000 ರನ್ ಆಗಿರೋ ಇನೋವಾ. ಬ್ಯಾಕ್ ಲುಕ್ ನೋಡ್ಕೊಳ್ಳಿ. ಹಾಗೆ ಇದು 2.5 ಲೀಟರ್ ಜಿ ವೇರಿಯಂಟ್, 2.5 ಲೀಟರ್ ವಿ ವೇರಿಯಂಟ್ ಅಂದರೆ ಟಾಪ್ ಎಂಡ್. ಇದು ಟಾಪ್ ಎಂಡ್ಗಿಂತ ಕೆಳಗೆ ಬರೋ ಮಿಡಲ್ ವೇರಿಯಂಟ್ ಇದು ಟೊಯೋಟಾ ಇನೋವಾ. ಬನ್ನಿ ರಿಯರ್ ಸೀಟ್ಸ್ ನೋಡೋಣ ಮೊದಲು. ಬೇಜ್ ಫಿನಿಷಲ್ಲಿದೆ ಸೀಟ್ಸ್. 7 ಸೀಟರ್ ಕಾರ್ ಇದು. ಮತ್ತು ಇಲ್ಲಿ ಡ್ಯಾಶ್ಬೋರ್ಡ್ ನೋಡ್ಬೋದು ನೀವು. 1,20,000 ಕಿಲೋಮೀಟರ್ ರನ್ ಆಗಿದೆ. ಆದರೂ ಕಂಡೀಷನ್ ತುಂಬ ಒಳ್ಳೆಯದೆ. ಯೆಲ್ಲೋ ಬೋರ್ಡ್. ಇಲ್ಲೇ ಡ್ಯಾಶ್ಬೋರ್ಡ್ ನೋಡ್ಬೋದು. ಡ್ರೈವರ್ ಮತ್ತು ಪ್ಯಾಸೆಂಜರ್ ಸೈಡ್ನ ಸೀಟ್ಸ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಹಾಗಿದ್ರೆ ಈ ಇನೋವಾನ ಪ್ರೈಸ್ ಆಗುತ್ತೆ 5,50,000, 5.5 ಲಕ್ಷ. ನೆಗೋಷಿಯೇಬಲ್ ಇದು. ಬನ್ನಿ ಇಲ್ಲಿ ಒಂದು ಮಹೀಂದ್ರಾ ಝೈಲೋ ಇದೆ. ಝೈಲೋ 2011 ಮಾಡೆಲ್, 98,000 ಕಿಲೋಮೀಟರ್ ರನ್ ಆಗಿದೆ. ಆ್ಯಾವ್ರೇಜಲ್ಲಿ 14ರಿಂದ 15ವರೆಗೆ ಕೊಡುತ್ತಿದ್ರು. ಡೀಸೆಲ್ ಇಂಜಿನ್. ಮತ್ತು ಇಲ್ಲಿ 16 ಇಂಚಸ್ನ ವೀಲ್. ಝೈಲೋ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ಮೇಲೆ ಕ್ಯಾರಿಯರ್ ಇದೆ, ಲಗೇಜ್ ಕ್ಯಾರಿಯರ್. ಸೆಕೆಂಡ್ ಓನರ್ ಕಾರ್ ಇದು, ಡೀಸೆಲ್ ಇಂಜಿನ್. ಬ್ಯಾಕ್ ಲುಕ್ ನೋಡ್ಕೊಳ್ಳಿ. ಝೈಲೋ EB ಬ್ಯಾಜಿಂಗ್. ರಿಯರ್ ಸೀಟ್ಸ್ ನೋಡೋಣ ಮೊದಲು. ತುಂಬ ಅಪ್ ಹೈಟಲ್ಲಿದೆ ಕಾರ್ ಇದು. 2011 ಝೈಲೋ. ಇಲ್ಲಿ ಡ್ಯಾಶ್ಬೋರ್ಡ್ ನೋಡ್ಕೊಳ್ಳಿ. ಇಲ್ಲಿ ಕೂಡ ರೆಡ್ ಮತ್ತು ಬ್ಲ್ಯಾಕ್ ಥರ ಫಿನಿಶ್. ರೆಡ್ ಪೈಪಿಂಗ್. ಆಲ್ ಬ್ಲ್ಯಾಕ್. ಡ್ಯಾಶ್ಬೋರ್ಡ್ನ ಲುಕ್. 98,000 ಕಿಲೋಮೀಟರ್ ರನ್ ಆಗಿದೆ ಝೈಲೋ. 14ರಿಂದ 15ವರೆಗೆ ಮೈಲೇಜ್. ಹಾಗಿದ್ರೆ ಈ ಝೈಲೋ ಪ್ರೈಸ್ ಆಗುತ್ತೆ 2,50,000 ಅಷ್ಟೇ. ತುಂಬ ಒಳ್ಳೆ ಕಾರ್ ಇದು, ತುಂಬ ಒಳ್ಳೆ ಡೀಲ್. ಮತ್ತು ಇಲ್ಲಿ ಒಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ 2009 ಮಾಡೆಲ್ ಇದು, 65,000 ಕಿಲೋಮೀಟರ್ ರನ್ ಆಗಿದೆ. ಪೆಟ್ರೋಲ್ ಅಥವಾ LPG. 18ವರೆಗೆ ಆ್ಯಾವ್ರೇಜ್ ಇದರಲ್ಲಿದೆ. ಸೆಕೆಂಡ್ ಓನರ್ ಕಾರ್ ಇದು, ಸ್ಯಾಂಟ್ರೋ ಕ್ಸಿಂಗ್. ಇಲ್ಲಿ ನೋಡಿ ಇಂಟೀರಿಯರ್ ಆಲ್ ಬ್ಲ್ಯಾಕ್ ಇಂಟೀರಿಯರ್. ಸ್ಟೀರಿಂಗಲ್ಲಿ ಮಾತ್ರ ರೆಡ್ ಥರ ಪೈಪಿಂಗ್ ಹಾಕ್ಸ್ಯಾರೆ. ಇದರ ಪ್ರೈಸ್ ಆಗುತ್ತೆ 1,70,000. ಬನ್ನಿ ಈಗ ಸೆಲೆಕ್ಷನ್ ಕಾರ್ಸ್ನ ಓನರ್ ಏನು ಹೇಳ್ತಾನಂತ ನೋಡೋಣ. ಮಿಸ್ಟರ್ ಸೈಫು. ಎಲ್ಲರಿಗೂ ನಮಸ್ಕಾರ. ಸೆಲೆಕ್ಷನ್ ಕಾರ್ ಝೋನ್ SS ಅಂತ ಶಿವಮೊಗ್ಗದಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಇದೆ. ಇಲ್ಲಿ 1 ಲಕ್ಷದಿಂದ ಹಿಡಿದು 7ರಿಂದ 8 ಲಕ್ಷದವರೆಗಿದೆ ಸೆಕೆಂಡ್ ಹ್ಯಾಂಡು. ಆಕ್ಸಿಡೆಂಟು ಲೆಸ್ಸು, ಒರಿಜಿನಲ್ ಗಾಡಿಗಳೆಲ್ಲ ಇದ್ದಾವೆ. ಲೋನ್ ಫೆಸಿಲಿಟಿ ಇದೆ. ಸುಮಾರು 2012ರಿಂದ ನಡೆಸ್ತಾ ಇದ್ದೀವಿ. ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ. ಕಸ್ಟಮರು ಇದ್ದಾರೆ. ಈಗ ಲಾಕ್ಡೌನ್ ಇರೋದ್ರಿಂದ ಸ್ವಲ್ಪ ಸೇಲ್ ಜಾಸ್ತಿ ಇದೆ. ಯಾವ ಥರ ಸೆಕೆಂಡ್ ಹ್ಯಾಂಡ್ ಗಾಡಿ ಬೇಕು ಅಂದಾಗ ಒಮ್ಮೆ ಭೇಟಿ ಕೊಡಿ. ಸೆಲೆಕ್ಷನ್ ಕಾರ್ ಝೋನ್ SS ಶಿವಮೊಗ್ಗದಲ್ಲಿದೆ. ಥರ ಯಾವ್ದಾದ್ರು ಸೆಕೆಂಡ್ ಕಾರ್ ಬೇಕಾದಾಗ ಕಾಲ್ ಮಾಡಿ ಬನ್ನಿ. ಒಮ್ಮೆ ಬಂದು ನೋಡಿ. ಬಂದಾಗ ತಕ್ಷಣವೇ ತೊಗೋಬೇಕಂತ ಇಲ್ಲ, ಒಂದು ಟೈಮ್ ಬಂದು ಸರ್ವಿಸ್ ನೋಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಹಾಗೆ ಇದಾಯಿತು ಓನರ್ನ ಮಾತು. ಮಿಸ್ಟರ್ ಸೈಫ್ ಅವರು ಹೇಳಿದಾಗೆ ಸೆಲೆಕ್ಷನ್ ಕಾರ್ಸ್ ಶಿವಮೊಗ್ಗದಲ್ಲಿರೋ NT ರೋಡಲ್ಲಿರೋ ಲೊಕೇಶನ್. ಹಾಗೆ ಲೋನ್ ಬಗ್ಗೆ ಮಾತಾಡೋದ್ರೆ ಲೋಕಲ್ ಬ್ಯಾಂಕ್ಸ್ ಮತ್ತು ನ್ಯಾಷನಲೈಸ್ ಬ್ಯಾಂಕಲ್ಲೂ ಕೂಡ ಲೋನ್ ಆಗುತ್ತೆ. 2012ರಲ್ಲಿ ಸ್ಟಾರ್ಟ್ ಮಾಡಿದ ಶೋರೂಮ್ ಇದು ಸೆಲೆಕ್ಷನ್ ಕಾರ್ಸ್. ಸರ್ವಿಸ್ ಕೂಡ ತುಂಬ ಒಳ್ಳೆಯದೆ. ಆಕ್ಸಿಡೆಂಟ್
ಫ್ರೀ ಕಾರ್ಸಲ್ಲಿ ನಿಮಗೆ ಸಿಗ್ಬೋದು. ನೀವೀಗ ನೋಡಿದ್ರೆ ಕೊರೋಲಾ ಆಲ್ಟಿಸ್, ಇಯಾನ್ ಸ್ಪೋರ್ಟ್ಸ್, ಇನೋವಾ, 2 ಸ್ಯಾಂಟ್ರೋ ನೋಡಿದ್ರಿ, ಸ್ವಿಫ್ಟ್ ಡಿಸೈರ್ ಮತ್ತು ಸ್ವಿಫ್ಟ್ ನಾರ್ಮಲ್, ಆಲ್ಟೋ, ಸಿಟಿ, ಇಟಿಯೋಸ್ ಮತ್ತು 2 ಸಿಯಾಸ್ ಕೂಡ ನೋಡಿದ್ರಿ. ಒಂದು ಯೆಲ್ಲೋ ಬೋರ್ಡ್ ಮತ್ತು ಇನ್ನೊಂದು ವೈಟ್ ಬೋರ್ಡ್. ಸಿಟಿಲಿ ಇದೆ ಓಮ್ನಿ, ಫ್ರಂಟಲ್ಲಿ ಇನ್ನೊಂದು ಸ್ವಿಫ್ಟ್, ಡಸ್ಟರ್ ಮತ್ತು ವಿಸ್ಟಾ. ಸೆಲೆಕ್ಷನ್ ಕಾರ್ಸ್ ಅವರ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಿರ್ಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇವರ ಲೊಕೇಶನ್ ಮತ್ತು ನಂಬರ್ ಕೂಡ ನಾವು ಹಾಕಿರ್ತೀವಿ. ಎನ್ಕ್ವೈರಿ ಮಾಡಿ ಫ್ರೀಯಾಗಿ ಕೇಳಿ. ಶಿವಮೊಗ್ಗದಲ್ಲಿ ಮೇನ್ ಹೈವೇಯಲ್ಲೇ ಬರುತ್ತೆ ಸೆಲೆಕ್ಷನ್ ಕಾರ್ಸ್. ಹಾಗೆ ಹೇಗನ್ನಿಸ್ತು ಈ ವಿಡಿಯೋ ನಿಮಗೆ ಕಮೆಂಟಲ್ಲಿ ನಮಗೆ ತಿಳಿಸಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಡ್ರೈವ್ ಸೇಫ್.